ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ವರುಣನ ಅಬ್ಬರ ಒಣಶುಂಠಿ ವ್ಯಾಪಾರಿಗಳ ಬದುಕನ್ನೇ ಕಸಿದುಕೊಳ್ತಾ ಇದೆ. ಸಾಲ ಸೋಲ ಮಾಡಿ ವ್ಯವಹಾರಕ್ಕಿಳಿದಿರುವಂತಹ ಶುಂಠಿ ವ್ಯಾಪಾರಿಗಳು ಈಗ ಬೀದಿಗೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕುರಿತಾದಂತೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಅಕಾಲಿಕ ಮಳೆಗೆ ಒಣಶುಂಠಿ ವ್ಯಾಪಾರಿಗಳು ಕಂಗಾಲು. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳಿಂದ ಸುರಿಯುತ್ತಿರುವ ಅಕಾಲಿಕ ಮಳೆ ಸಾರ್ವಜನಿಕರಿಗೆ ತಂಪು ನೀಡಿದೆ. ಮಳೆಯಿಂದ ಶುಂಠಿ ನೆಟ್ಟಿರುವ ರೈತರು ಸಂತಸದಲ್ಲಿದ್ದರೆ ಒಣಶುಂಠಿ ವ್ಯಾಪಾರಿಗಳ ಪಾಲಿಗೆ ಮಾತ್ರ ಕಣ್ಣೀರು ತರಿಸಿದೆ. ಬಿಸಿಲು ಹೆಚ್ಚಿದೆ ಎಂಬ ಕಾರಣಕ್ಕೆ ವ್ಯಾಪಾರಿಗಳು ಟನ್ಗಟ್ಟಲೆ ಶುಂಠಿಯನ್ನ ಕಣಗಳಲ್ಲಿ ಒಣ ಹಾಕಿದ್ರು. ಆದರೆ ದಿಢೀರಾಗಿ ಮಳೆ ಬಂದು ಎಲ್ಲವನ್ನು ಮಣ್ಣುಪಾಲು ಮಾಡ್ತಿದೆ. ಒಣಶುಂಠಿ ಅಂದರೆ ಅದು ಬಣ್ಣ ಮತ್ತು ಗುಣಮಟ್ಟದ ಮೇಲೆ ಮಾರುಕಟ್ಟೆಯಲ್ಲಿ ಬೆಲೆ ಪಡೆಯುತ್ತೆ. ಆದರೆ ಒಮ್ಮೆ ಮಳೆಗೆ ಸಿಲುಕಿದ್ರೆ ಶುಂಠಿ ಕಪ್ಪಾಗಿ ಶಿಲೀಂಧ್ರ ತಗುಲುವ ಸಾಧ್ಯತೆ ಹೆಚ್ಚಿರುತ್ತೆ. ಇದರಿಂದ ಮಾರುಕಟ್ಟೆಯಲ್ಲಿ ಯಾರೂ ಕೂಡ ಈ ಶುಂಠಿಯನ್ನು ಖರೀದಿಸಲು ಮುಂದೆ ಬರೋದಿಲ್ಲ. ಲಕ್ಷಾಂತರ ರೂಪಾಯಿ ಬಂಡವಾಳ ಹೂಡಿರುವ ವ್ಯಾಪಾರಿಗಳು ಈಗ ಕೈ ಹಿಸುಕಿಕೊಳ್ಳುವಂತಾಗಿದೆ. ಮಳೆ ಬಂದು ಎಲ್ಲ ಶುಂಠಿ ಎಲ್ಲ ಹಾಳಾಗಿ ಎಲ್ಲ ಕೊಚ್ಕೊಂಡು ಹೋಗಿ ಭಾಳ ನಷ್ಟ ಆಗಿದೆ. ಅದಕ್ಕೇನು ನಮಗೆ ಏನು ಮಾಡ್ಕೊಳಕ್ಕೇನು ಆಗ್ತಾ ಇಲ್ಲ. ಹಣ ಅವು ಇವು ಏನು ಮಾಡಿಕೊಡೋದು ಸರ್ಕಾರದಿಂದ ಏನು ಸವಲತ್ತು ಕೊಡ್ತಾ ಇಲ್ಲ. ಇದೇ ಮಣ್ಣಲ್ಲಿ ಹಾಕ್ತಾಯಿದೆ, ತೆಗೆದು ಹಾಕ್ತಾಯಿದ್ದೀವಿ, ಎಲ್ಲ ನಷ್ಟ ಆಗ್ತಾಯಿದೆ. ಲಕ್ಷಗಟ್ಟಲೆ ಲಾಸ್ ಮಾಡಿಕೊಂಡು ಈಗೆಲ್ಲ ಸಮಸ್ಯೆ ಆಗ್ತಾಯಿದೆ. ಪದೇ ಮಳೆ ಬರ್ತು. ಇನ್ನು ಈಗಾಗಲೇ ಶುಂಠಿ ದರವು ಗಗನಕ್ಕೇರ್ತಾ ಇದೆ. ಇತ್ತ ಒಣಶುಂಠಿ ವ್ಯಾಪಾರಿಗಳು ಸಂಕಷ್ಟದಲ್ಲಿ ಇರುವಂತಾಗಿದೆ. ಅಕಾಲಿಕ ಮಳೆಯಿಂದ ನಷ್ಟ ಅನುಭವಿಸಿರುವ ವ್ಯಾಪಾರಿಗಳಿಗೆ ಸೂಕ್ತ ಪರಿಹಾರ ಘೋಷಿಸಬೇಕೆಂದು ಒತ್ತಾಯಿಸಿದ್ದಾರೆ. ಜೊತೆಗೆ ಶುಂಠಿ ಒಣಗಿಸಲು ಸುಸಜ್ಜಿತ ಶೆಡ್ಗಳನ್ನು ಸರ್ಕಾರ ನಿರ್ಮಿಸಿಕೊಡುವಂತೆ ಆಗ್ರಹಿಸಿದ್ದಾರೆ. ಶುಂಠಿ ವ್ಯಾಪಾರ ಮಾಡ್ತೇವೆ. ಅಕಾಲಿಕವಾಗಿ ಮಳೆ ಬಂದು ಶುಂಠಿ ಒಣಸಿದ ಶುಂಠಿ ಎಲ್ಲ ನೆಂದು ಒಣ ಶುಂಠಿ ಎಲ್ಲ ನೆಂದು ಹಾಳಾಗಿದೆ. ಅದೇ ರೀತಿಯಲ್ಲಿ ಒಣಸಿದ್ದು ಮಳೆ ನೀರಿಗೆ ತೊಳ್ಕೊಂಡು ಹೋಗಿ ಲಕ್ಷಾಂತರ ರೂಪಾಯಿ ಲಾಸ್ ಆಗಿದೆ. ಅಕಾಲಿಕ ಮಳೆಯಿಂದ ತುಂಬ ವ್ಯಾಪಾರಸ್ಥರಿಗೆ ತೊಂದರೆ ಆಗ್ತಾ ಇದೆ. ನಾನು ಸಾಲ ಮೂಲ ಮಾಡಿ ಶುಂಠಿ ತಂದಿದ್ದೆ, ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗಿದೆ. ಅದು ಏನಂತ ಪರಿಹಾರ ನೀವು ಗೌರ್ಮೆಂಟ್ನವರು ಏನಂತ ಮಾಡಿ ಕೊಡಬೇಕು ನಮಗೆ. ಒಟ್ಟಾರೆ ಶುಂಠಿ ನೆಟ್ಟಿರುವ ರೈತರು ಈ ಅಕಾಲಿಕ ಮಳೆಯಿಂದ ಒಳ್ಳೆದಾಯಿತು ಅಂತಿದ್ರೆ, ಇತ್ತ ಒಣಶುಂಠಿ ವ್ಯಾಪಾರಿಗಳಿಗೆ ಅಕಾಲಿಕ ಮಳೆ ದೊಡ್ಡ ಶಾಪವಾಗಿ ಪರಿಣಮಿಸಿದೆ. ಈಗ ಸಂಕಷ್ಟದಲ್ಲಿರುವ ವ್ಯಾಪಾರಿಗಳ ನೆರವಿಗೆ ಸರ್ಕಾರ ಧಾವಿಸುತ್ತಾ ಅಂತ ಕಾದು ನೋಡಬೇಕಿದೆ. ಭೀಮಾನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ವರುಣನ ಅಬ್ಬರ ಒಣಶುಂಠಿ ವ್ಯಾಪಾರಿಗಳ ಬದುಕನ್ನೇ ಕಸಿದುಕೊಳ್ತಾ ಇದೆ. ಸಾಲ ಸೋಲ ಮಾಡಿ ವ್ಯವಹಾರಕ್ಕಿಳಿದಿರುವಂತಹ ಶುಂಠಿ ವ್ಯಾಪಾರಿಗಳು ಈಗ ಬೀದಿಗೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕುರಿತಾದಂತೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಅಕಾಲಿಕ ಮಳೆಗೆ ಒಣಶುಂಠಿ ವ್ಯಾಪಾರಿಗಳು ಕಂಗಾಲು. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳಿಂದ ಸುರಿಯುತ್ತಿರುವ ಅಕಾಲಿಕ ಮಳೆ ಸಾರ್ವಜನಿಕರಿಗೆ ತಂಪು ನೀಡಿದೆ. ಮಳೆಯಿಂದ ಶುಂಠಿ ನೆಟ್ಟಿರುವ ರೈತರು ಸಂತಸದಲ್ಲಿದ್ದರೆ ಒಣಶುಂಠಿ ವ್ಯಾಪಾರಿಗಳ ಪಾಲಿಗೆ ಮಾತ್ರ ಕಣ್ಣೀರು ತರಿಸಿದೆ. ಬಿಸಿಲು ಹೆಚ್ಚಿದೆ ಎಂಬ ಕಾರಣಕ್ಕೆ ವ್ಯಾಪಾರಿಗಳು ಟನ್ಗಟ್ಟಲೆ ಶುಂಠಿಯನ್ನ ಕಣಗಳಲ್ಲಿ ಒಣ ಹಾಕಿದ್ರು. ಆದರೆ ದಿಢೀರಾಗಿ ಮಳೆ ಬಂದು ಎಲ್ಲವನ್ನು ಮಣ್ಣುಪಾಲು ಮಾಡ್ತಿದೆ. ಒಣಶುಂಠಿ ಅಂದರೆ ಅದು ಬಣ್ಣ ಮತ್ತು ಗುಣಮಟ್ಟದ ಮೇಲೆ ಮಾರುಕಟ್ಟೆಯಲ್ಲಿ ಬೆಲೆ ಪಡೆಯುತ್ತೆ. ಆದರೆ ಒಮ್ಮೆ ಮಳೆಗೆ ಸಿಲುಕಿದ್ರೆ ಶುಂಠಿ ಕಪ್ಪಾಗಿ ಶಿಲೀಂಧ್ರ ತಗುಲುವ ಸಾಧ್ಯತೆ ಹೆಚ್ಚಿರುತ್ತೆ. ಇದರಿಂದ ಮಾರುಕಟ್ಟೆಯಲ್ಲಿ ಯಾರೂ ಕೂಡ ಈ ಶುಂಠಿಯನ್ನು ಖರೀದಿಸಲು ಮುಂದೆ ಬರೋದಿಲ್ಲ. ಲಕ್ಷಾಂತರ ರೂಪಾಯಿ ಬಂಡವಾಳ ಹೂಡಿರುವ ವ್ಯಾಪಾರಿಗಳು ಈಗ ಕೈ ಹಿಸುಕಿಕೊಳ್ಳುವಂತಾಗಿದೆ. ಮಳೆ ಬಂದು ಎಲ್ಲ ಶುಂಠಿ ಎಲ್ಲ ಹಾಳಾಗಿ ಎಲ್ಲ ಕೊಚ್ಕೊಂಡು ಹೋಗಿ ಭಾಳ ನಷ್ಟ ಆಗಿದೆ. ಅದಕ್ಕೇನು ನಮಗೆ ಏನು ಮಾಡ್ಕೊಳಕ್ಕೇನು ಆಗ್ತಾ ಇಲ್ಲ. ಹಣ ಅವು ಇವು ಏನು ಮಾಡಿಕೊಡೋದು ಸರ್ಕಾರದಿಂದ ಏನು ಸವಲತ್ತು ಕೊಡ್ತಾ ಇಲ್ಲ. ಇದೇ ಮಣ್ಣಲ್ಲಿ ಹಾಕ್ತಾಯಿದೆ, ತೆಗೆದು ಹಾಕ್ತಾಯಿದ್ದೀವಿ, ಎಲ್ಲ ನಷ್ಟ ಆಗ್ತಾಯಿದೆ. ಲಕ್ಷಗಟ್ಟಲೆ ಲಾಸ್ ಮಾಡಿಕೊಂಡು ಈಗೆಲ್ಲ ಸಮಸ್ಯೆ ಆಗ್ತಾಯಿದೆ. ಪದೇ ಮಳೆ ಬರ್ತು. ಇನ್ನು ಈಗಾಗಲೇ ಶುಂಠಿ ದರವು ಗಗನಕ್ಕೇರ್ತಾ ಇದೆ. ಇತ್ತ ಒಣಶುಂಠಿ ವ್ಯಾಪಾರಿಗಳು ಸಂಕಷ್ಟದಲ್ಲಿ ಇರುವಂತಾಗಿದೆ. ಅಕಾಲಿಕ ಮಳೆಯಿಂದ ನಷ್ಟ ಅನುಭವಿಸಿರುವ ವ್ಯಾಪಾರಿಗಳಿಗೆ ಸೂಕ್ತ ಪರಿಹಾರ ಘೋಷಿಸಬೇಕೆಂದು ಒತ್ತಾಯಿಸಿದ್ದಾರೆ. ಜೊತೆಗೆ ಶುಂಠಿ ಒಣಗಿಸಲು ಸುಸಜ್ಜಿತ ಶೆಡ್ಗಳನ್ನು ಸರ್ಕಾರ ನಿರ್ಮಿಸಿಕೊಡುವಂತೆ ಆಗ್ರಹಿಸಿದ್ದಾರೆ. ಶುಂಠಿ ವ್ಯಾಪಾರ ಮಾಡ್ತೇವೆ. ಅಕಾಲಿಕವಾಗಿ ಮಳೆ ಬಂದು ಶುಂಠಿ ಒಣಸಿದ ಶುಂಠಿ ಎಲ್ಲ ನೆಂದು ಒಣ ಶುಂಠಿ ಎಲ್ಲ ನೆಂದು ಹಾಳಾಗಿದೆ. ಅದೇ ರೀತಿಯಲ್ಲಿ ಒಣಸಿದ್ದು ಮಳೆ ನೀರಿಗೆ ತೊಳ್ಕೊಂಡು ಹೋಗಿ ಲಕ್ಷಾಂತರ ರೂಪಾಯಿ ಲಾಸ್ ಆಗಿದೆ. ಅಕಾಲಿಕ ಮಳೆಯಿಂದ ತುಂಬ ವ್ಯಾಪಾರಸ್ಥರಿಗೆ ತೊಂದರೆ ಆಗ್ತಾ ಇದೆ. ನಾನು ಸಾಲ ಮೂಲ ಮಾಡಿ ಶುಂಠಿ ತಂದಿದ್ದೆ, ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗಿದೆ. ಅದು ಏನಂತ ಪರಿಹಾರ ನೀವು ಗೌರ್ಮೆಂಟ್ನವರು ಏನಂತ ಮಾಡಿ ಕೊಡಬೇಕು ನಮಗೆ. ಒಟ್ಟಾರೆ ಶುಂಠಿ ನೆಟ್ಟಿರುವ ರೈತರು ಈ ಅಕಾಲಿಕ ಮಳೆಯಿಂದ ಒಳ್ಳೆದಾಯಿತು ಅಂತಿದ್ರೆ,
ಇತ್ತ ಒಣಶುಂಠಿ ವ್ಯಾಪಾರಿಗಳಿಗೆ ಅಕಾಲಿಕ ಮಳೆ ದೊಡ್ಡ ಶಾಪವಾಗಿ ಪರಿಣಮಿಸಿದೆ. ಈಗ ಸಂಕಷ್ಟದಲ್ಲಿರುವ ವ್ಯಾಪಾರಿಗಳ ನೆರವಿಗೆ ಸರ್ಕಾರ ಧಾವಿಸುತ್ತಾ ಅಂತ ಕಾದು ನೋಡಬೇಕಿದೆ. ಭೀಮಾನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ವರುಣನ ಅಬ್ಬರ ಒಣಶುಂಠಿ ವ್ಯಾಪಾರಿಗಳ ಬದುಕನ್ನೇ ಕಸಿದುಕೊಳ್ತಾ ಇದೆ. ಸಾಲ ಸೋಲ ಮಾಡಿ ವ್ಯವಹಾರಕ್ಕಿಳಿದಿರುವಂತಹ ಶುಂಠಿ ವ್ಯಾಪಾರಿಗಳು ಈಗ ಬೀದಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕುರಿತಾದಂತೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಅಕಾಲಿಕ ಮಳೆಗೆ ಒಣಶುಂಠಿ ವ್ಯಾಪಾರಿಗಳು ಕಂಗಾಲು. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳಿಂದ ಸುರಿಯುತ್ತಿರುವ ಅಕಾಲಿಕ ಮಳೆ ಸಾರ್ವಜನಿಕರಿಗೆ ತಂಪು ನೀಡಿದೆ. ಮಳೆಯಿಂದ ಶುಂಠಿ ನೆಟ್ಟಿರುವ ರೈತರು ಸಂತಸದಲ್ಲಿದ್ದರೆ ಒಣಶುಂಠಿ ವ್ಯಾಪಾರಿಗಳ ಪಾಲಿಗೆ ಮಾತ್ರ ಕಣ್ಣೀರು ತರಿಸಿದೆ. ಬಿಸಿಲು ಹೆಚ್ಚಿದೆ ಎಂಬ ಕಾರಣಕ್ಕೆ ವ್ಯಾಪಾರಿಗಳು ಟನ್ಗಟ್ಟಲೆ ಶುಂಠಿಯನ್ನ ಕಣಗಳಲ್ಲಿ ಒಣ ಹಾಕಿದ್ರು. ಆದರೆ ದಿಢೀರಾಗಿ ಮಳೆ ಬಂದು ಎಲ್ಲವನ್ನು ಮಣ್ಣುಪಾಲು ಮಾಡ್ತಿದೆ. ಒಣಶುಂಠಿ ಅಂದರೆ ಅದು ಬಣ್ಣ ಮತ್ತು ಗುಣಮಟ್ಟದ ಮೇಲೆ ಮಾರುಕಟ್ಟೆಯಲ್ಲಿ ಬೆಲೆ ಪಡೆಯುತ್ತೆ. ಆದರೆ ಒಮ್ಮೆ ಮಳೆಗೆ ಸಿಲುಕಿದ್ರೆ ಶುಂಠಿ ಕಪ್ಪಾಗಿ ಶಿಲೀಂಧ್ರ ತಗುಲುವ ಸಾಧ್ಯತೆ ಹೆಚ್ಚಿರುತ್ತೆ. ಇದರಿಂದ ಮಾರುಕಟ್ಟೆಯಲ್ಲಿ ಯಾರೂ ಕೂಡ ಈ ಶುಂಠಿಯನ್ನು ಖರೀದಿಸಲು ಮುಂದೆ ಬರೋದಿಲ್ಲ. ಲಕ್ಷಾಂತರ ರೂಪಾಯಿ ಬಂಡವಾಳ ಹೂಡಿರುವ ವ್ಯಾಪಾರಿಗಳು ಈಗ ಕೈ ಹಿಸುಕಿಕೊಳ್ಳುವಂತಾಗಿದೆ. ಮಳೆ ಬಂದು ಎಲ್ಲ ಶುಂಠಿ ಎಲ್ಲ ಹಾಳಾಗಿ ಎಲ್ಲ ಕೊಚ್ಕೊಂಡು ಹೋಗಿ ಭಾಳ ನಷ್ಟ ಆಗಿದೆ. ಅದಕ್ಕೇನು ನಮಗೆ ಏನು ಮಾಡ್ಕೊಳಕ್ಕೇನು ಆಗ್ತಾ ಇಲ್ಲ. ಹಣ ಅವು ಇವು ಏನು ಮಾಡಿಕೊಡೋದು ಸರ್ಕಾರದಿಂದ ಏನು ಸವಲತ್ತು ಕೊಡ್ತಾ ಇಲ್ಲ. ಇದೇ ಮಣ್ಣಲ್ಲಿ ಹಾಕ್ತಾಯಿದೆ, ತೆಗೆದು ಹಾಕ್ತಾಯಿದ್ದೀವಿ, ಎಲ್ಲ ನಷ್ಟ ಆಗ್ತಾಯಿದೆ. ಲಕ್ಷಗಟ್ಟಲೆ ಲಾಸ್ ಮಾಡಿಕೊಂಡು ಹೀಗೆಲ್ಲ ಸಮಸ್ಯೆ ಆಗ್ತಾಯಿದೆ. ಪದೇ ಪದೇ ಮಳೆ ಬರ್ತು. ಇನ್ನು ಈಗಾಗಲೇ ಶುಂಠಿ ದರವು ಗಗನಕ್ಕೇರ್ತಾ ಇದೆ. ಇತ್ತ ಒಣಶುಂಠಿ ವ್ಯಾಪಾರಿಗಳು ಸಂಕಷ್ಟದಲ್ಲಿ ಇರುವಂತಾಗಿದೆ. ಅಕಾಲಿಕ ಮಳೆಯಿಂದ ನಷ್ಟ ಅನುಭವಿಸಿರುವ ವ್ಯಾಪಾರಿಗಳಿಗೆ ಸೂಕ್ತ ಪರಿಹಾರ ಘೋಷಿಸಬೇಕೆಂದು ಒತ್ತಾಯಿಸಿದ್ದಾರೆ. ಜೊತೆಗೆ ಶುಂಠಿ ಒಣಗಿಸಲು ಸುಸಜ್ಜಿತ ಶೆಡ್ಗಳನ್ನು ಸರ್ಕಾರ ನಿರ್ಮಿಸಿಕೊಡುವಂತೆ ಆಗ್ರಹಿಸಿದ್ದಾರೆ. ಶುಂಠಿ ವ್ಯಾಪಾರ ಮಾಡ್ತೇವೆ. ಅಕಾಲಿಕವಾಗಿ ಮಳೆ ಬಂದು ಶುಂಠಿ ಒಣಸಿದ ಶುಂಠಿ ಎಲ್ಲ ನೆಂದು, ಒಣ ಶುಂಠಿ ಎಲ್ಲ ನೆಂದು ಹಾಳಾಗಿದೆ. ಅದೇ ರೀತಿಯಲ್ಲಿ ಒಣಸಿದ್ದು ಮಳೆ ನೀರಿಗೆ ತೊಳ್ಕೊಂಡು ಹೋಗಿ ಲಕ್ಷಾಂತರ ರೂಪಾಯಿ ಲಾಸ್ ಆಗಿದೆ. ಅಕಾಲಿಕ ಮಳೆಯಿಂದ ತುಂಬ ಪರಿಸ್ಥಿತಿ ತೊಂದರೆ ಆಗ್ತಾ ಇದೆ. ನಾನು ಸಾಲ ಮೂಲ ಮಾಡಿ ಶುಂಠಿ ತಂದಿದ್ದೆ, ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗಿದೆ. ಅದು ಏನಂತ ಪರಿಹಾರ ನೀವು ಗೌರ್ಮೆಂಟ್ನವರು ಏನಂತ ಮಾಡಿ ಕೊಡಬೇಕು ನಮಗೆ. ಒಟ್ಟಾರೆ ಶುಂಠಿ ನೆಟ್ಟಿರುವ ರೈತರು ಈ ಅಕಾಲಿಕ ಮಳೆಯಿಂದ ಒಳ್ಳೆದಾಯಿತು ಅಂತಿದ್ರೆ, ಇತ್ತ ಒಣಶುಂಠಿ ವ್ಯಾಪಾರಿಗಳಿಗೆ ಅಕಾಲಿಕ ಮಳೆ ದೊಡ್ಡ ಶಾಪವಾಗಿ ಪರಿಣಮಿಸಿದೆ. ಈಗ ಸಂಕಷ್ಟದಲ್ಲಿರುವ ವ್ಯಾಪಾರಿಗಳ ನೆರವಿಗೆ ಸರ್ಕಾರ ಧಾವಿಸುತ್ತಾ ಅಂತ ಕಾದು ನೋಡಬೇಕಿದೆ. ಭೀಮಾನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ವರುಣನ ಅಬ್ಬರ ಒಣಶುಂಠಿ ವ್ಯಾಪಾರಿಗಳ ಬದುಕನ್ನೇ ಕಸಿದುಕೊಳ್ತಾ ಇದೆ. ಸಾಲ ಸೋಲ ಮಾಡಿ ವ್ಯವಹಾರಕ್ಕಿಳಿದಿರುವಂತಹ ಶುಂಠಿ ವ್ಯಾಪಾರಿಗಳು ಈಗ ಬೀದಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕುರಿತಾದಂತೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಅಕಾಲಿಕ ಮಳೆಗೆ ಒಣಶುಂಠಿ ವ್ಯಾಪಾರಿಗಳು ಕಂಗಾಲು. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳಿಂದ ಸುರಿಯುತ್ತಿರುವ ಅಕಾಲಿಕ ಮಳೆ ಸಾರ್ವಜನಿಕರಿಗೆ ತಂಪು ನೀಡಿದೆ. ಮಳೆಯಿಂದ ಶುಂಠಿ ನೆಟ್ಟಿರುವ ರೈತರು ಸಂತಸದಲ್ಲಿದ್ದರೆ ಒಣಶುಂಠಿ ವ್ಯಾಪಾರಿಗಳ ಪಾಲಿಗೆ ಮಾತ್ರ ಕಣ್ಣೀರು ತರಿಸಿದೆ. ಬಿಸಿಲು ಹೆಚ್ಚಿದೆ ಎಂಬ ಕಾರಣಕ್ಕೆ ವ್ಯಾಪಾರಿಗಳು ಟನ್ಗಟ್ಟಲೆ ಶುಂಠಿಯನ್ನ ಕಣಗಳಲ್ಲಿ ಒಣ ಹಾಕಿದ್ರು. ಆದರೆ ದಿಢೀರಾಗಿ ಮಳೆ ಬಂದು ಎಲ್ಲವನ್ನು ಮಣ್ಣುಪಾಲು ಮಾಡ್ತಿದೆ. ಒಣಶುಂಠಿ ಅಂದರೆ ಅದು ಬಣ್ಣ ಮತ್ತು ಗುಣಮಟ್ಟದ ಮೇಲೆ ಮಾರುಕಟ್ಟೆಯಲ್ಲಿ ಬೆಲೆ ಪಡೆಯುತ್ತೆ. ಆದರೆ ಒಮ್ಮೆ ಮಳೆಗೆ ಸಿಲುಕಿದ್ರೆ ಶುಂಠಿ ಕಪ್ಪಾಗಿ ಶಿಲೀಂಧ್ರ ತಗುಲುವ ಸಾಧ್ಯತೆ ಹೆಚ್ಚಿರುತ್ತೆ. ಇದರಿಂದ ಮಾರುಕಟ್ಟೆಯಲ್ಲಿ ಯಾರೂ ಕೂಡ ಈ ಶುಂಠಿಯನ್ನು ಖರೀದಿಸಲು ಮುಂದೆ ಬರೋದಿಲ್ಲ. ಲಕ್ಷಾಂತರ ರೂಪಾಯಿ ಬಂಡವಾಳ ಹೂಡಿರುವ ವ್ಯಾಪಾರಿಗಳು ಈಗ ಕೈ ಹಿಸುಕಿಕೊಳ್ಳುವಂತಾಗಿದೆ. ಮಳೆ ಬಂದು ಎಲ್ಲ ಶುಂಠಿ ಎಲ್ಲ ಹಾಳಾಗಿ ಎಲ್ಲ ಕೊಚ್ಕೊಂಡು ಹೋಗಿ ಭಾಳ ನಷ್ಟ ಆಗಿದೆ. ಅದಕ್ಕೇನು ನಮಗೆ ಏನು ಮಾಡ್ಕೊಳಕ್ಕೇನು ಆಗ್ತಾ ಇಲ್ಲ. ಹಣ ಅವು ಇವು ಏನು ಮಾಡಿಕೊಡೋದು ಸರ್ಕಾರದಿಂದ ಏನು ಸವಲತ್ತು ಕೊಡ್ತಾ ಇಲ್ಲ. ಇದೇ ಮಣ್ಣಲ್ಲಿ ಹಾಕ್ತಾಯಿದೆ, ತೆಗೆದು ಹಾಕ್ತಾಯಿದ್ದೀವಿ, ಎಲ್ಲ ನಷ್ಟ ಆಗ್ತಾಯಿದೆ. ಲಕ್ಷಗಟ್ಟಲೆ ಲಾಸ್ ಮಾಡಿಕೊಂಡು ಹೀಗೆಲ್ಲ ಸಮಸ್ಯೆ ಆಗ್ತಾಯಿದೆ. ಪದೇ ಪದೇ ಮಳೆ ಬರ್ತು. ಇನ್ನು ಈಗಾಗಲೇ ಶುಂಠಿ ದರವು ಗಗನಕ್ಕೇರ್ತಾ ಇದೆ. ಇತ್ತ ಒಣಶುಂಠಿ ವ್ಯಾಪಾರಿಗಳು ಸಂಕಷ್ಟದಲ್ಲಿ ಇರುವಂತಾಗಿದೆ. ಅಕಾಲಿಕ ಮಳೆಯಿಂದ ನಷ್ಟ ಅನುಭವಿಸಿರುವ ವ್ಯಾಪಾರಿಗಳಿಗೆ ಸೂಕ್ತ ಪರಿಹಾರ ಘೋಷಿಸಬೇಕೆಂದು ಒತ್ತಾಯಿಸಿದ್ದಾರೆ. ಜೊತೆಗೆ ಶುಂಠಿ ಒಣಗಿಸಲು ಸುಸಜ್ಜಿತ ಶೆಡ್ಗಳನ್ನು ಸರ್ಕಾರ ನಿರ್ಮಿಸಿಕೊಡುವಂತೆ ಆಗ್ರಹಿಸಿದ್ದಾರೆ. ಶುಂಠಿ ವ್ಯಾಪಾರ ಮಾಡ್ತೇವೆ. ಅಕಾಲಿಕವಾಗಿ ಮಳೆ ಬಂದು ಶುಂಠಿ ಒಣಸಿದ ಶುಂಠಿ ಎಲ್ಲ ನೆಂದು, ಒಣ ಶುಂಠಿ ಎಲ್ಲ ನೆಂದು ಹಾಳಾಗಿದೆ. ಅದೇ ರೀತಿಯಲ್ಲಿ ಒಣಸಿದ್ದು ಮಳೆ ನೀರಿಗೆ ತೊಳ್ಕೊಂಡು ಹೋಗಿ ಲಕ್ಷಾಂತರ ರೂಪಾಯಿ ಲಾಸ್ ಆಗಿದೆ. ಅಕಾಲಿಕ ಮಳೆಯಿಂದ
ತುಂಬ ಪರಿಸ್ಥಿತಿ ತೊಂದರೆ ಆಗ್ತಾ ಇದೆ. ನಾನು ಸಾಲ ಮೂಲ ಮಾಡಿ ಶುಂಠಿ ತಂದಿದ್ದೆ, ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗಿದೆ. ಅದು ಏನಂತ ಪರಿಹಾರ ನೀವು ಗೌರ್ಮೆಂಟ್ನವರು ಏನಂತ ಮಾಡಿ ಕೊಡ್ಬೇಕು ನಮಗೆ. ಒಟ್ಟಾರೆ ಶುಂಠಿ ನೆಟ್ಟಿರುವ ರೈತರು ಈ ಅಕಾಲಿಕ ಮಳೆಯಿಂದ ಒಳ್ಳೆದಾಯಿತು ಅಂತಿದ್ರೆ, ಇತ್ತ ಒಣಶುಂಠಿ ವ್ಯಾಪಾರಿಗಳಿಗೆ ಅಕಾಲಿಕ ಮಳೆ ದೊಡ್ಡ ಶಾಪವಾಗಿ ಪರಿಣಮಿಸಿದೆ. ಈಗ ಸಂಕಷ್ಟದಲ್ಲಿರುವ ವ್ಯಾಪಾರಿಗಳ ನೆರವಿಗೆ ಸರ್ಕಾರ ಧಾವಿಸುತ್ತಾ ಅಂತ ಕಾದು ನೋಡಬೇಕಿದೆ. ಭೀಮಾ ನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.